ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಉದ್ಕದ ಸಾರು, ಉದ್ಕ ಮುದ್ದೆ ಅಂತ ಕೂಡ ಕರೀತಾರೆ, ಇದರ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಎಲ್ಲ ಸೊಪ್ಪುಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಇದು ಒಂದು ತುಂಬ ಹೆಲ್ತಿ ರೆಸಿಪಿ. ಡೆಫಿನೆಟಾಗಿ ಇದನ್ನ ಒಂದು ಸಲ ಟ್ರೈ ಮಾಡಿ. ಇದನ್ನ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು 4 ಲೋಟ ನೀರನ್ನ ಹಾಕೋತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಈ ನೀರು ಕುದಿ ಬರೋಷ್ಟರೊಳಗಡೆ ನಾನಿಲ್ಲಿ 1 ಕಪ್ಪು ತೊಗರಿ ಬೇಳೆನ ನೀರು ಹಾಕ್ಕೊಂಡ್ಬಿಟ್ಟು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಮತ್ತೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೋತಾ ಇದ್ದೀನಿ. ನಂತರ ಎಲ್ಲ ಸೊಪ್ಪುಗಳನ್ನ ಹಚ್ಕೋತಾ ಇದ್ದೀನಿ. ಅದಕ್ಕೆ 1 ಕಟ್ ಪಾಲಕ್ ಸೊಪ್ಪು, 1 ಕಟ್ ಸಬ್ಸಿಗೆ ಸೊಪ್ಪು, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟು ಮಾಡೋಷ್ಟರೊಳಗಡೆ ನೀರು ಕೂಡ ಕುದಿ ಬಂದಿರುತ್ತೆ. ಆವಾಗ ನೆನೆಸಿರೋ ಬೇಳೆಯಲ್ಲಿ ನೀರನ್ನ ತೆಗೆದುಬಿಟ್ಟು ಬರೀ ಬೇಳೆನಷ್ಟೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಬೇಳೆ ಒಂದು 3/4 ಭಾಗದಷ್ಟು ಬೇಯಬೇಕು. ಬೇಯ್ತಾ ಇರ್ಬೇಕಾದ್ರೆ ಈ ರೀತಿ ಬಿಳಿ ಕಲರ್ದು ಒಂದು ನೊರೆ ಬರುತ್ತೆ, ಅದನ್ನ ಸ್ಪೂನಿಂದ ತಕ್ಕೊಂಡು ಬಿಸಾಡ್ಬಿಡಿ. ನೋಡಿ, ಈ ರೀತಿ ಬೇಳೆ ಒಂದು 3/4 ಭಾಗದಷ್ಟು ಬೇಯಬೇಕು, ಒಂದಿಷ್ಟು ಬೇಯಬೇಕು. ಈಗ ನಾವು ಹಚ್ಕೊಂಡಿರೋ ಸೊಪ್ಪುಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನು ಹಸಿ ಕೊಬ್ಬರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈಗಲೇ ಹಾಕ್ಕೊಂಬಿಡಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ಸೊಪ್ಪು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಈಗ ನೋಡೋಕ್ಕೆ ಭಾಳ ಸೊಪ್ಪು ಅನಿಸುತ್ತೆ, ಆದರೆ ಅದಕ್ಕೂ ಬೆಂದ ಮೇಲೆ ಸೊಪ್ಪೆಲ್ಲ ಹಿಂಗೋಗುತ್ತೆ. ಈ ಬೇಳೆ ತುಂಬ ಮ್ಯಾಶ್ ಆಗಿ ಬೇಯಬಾರ್ದು, ಸ್ವಲ್ಪ ಉದುರಾಗೇ ಇರಬೇಕು. ಈಗ ಇದಾಗಿದೆ. ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸೋಸ್ಕೊಳ್ಳಿ. ಬೇಳೆಯಿಂದ ನೀರಿನ ಅಂಶನ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟಾಗಿ ತಕ್ಕೊಂಬಿಡಿ. ಈಗ ಈ ಬೇಳೆಯಿಂದ ನಾವು ಪಲ್ಯನ ಮಾಡೋಣ, ಮತ್ತು ಆ ಕಟ್ಟನಿಂದ ಸಾರನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಪಲ್ಯ ಮಾಡೋಕ್ಕೂ ಮುಂಚೆ ನನಗೆ ಒಂದು ಸ್ವಲ್ಪ ಸಾರಿಗೆ ಹಸಿಮೆಣ್ಸಿನ್ಕಾಯಿ ಬೇಕಿತ್ತು, ಅವನ್ನ ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ನಂತರ ಇದೇ ಎಣ್ಣೆಯಲ್ಲಿ ನಾನು ಪಲ್ಯನ ಮಾಡ್ತೀನಿ. ಒಂದು 4-5 ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಇದೇ ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆನ ಹಾಕ್ಕೊಂಡು ಮತ್ತು ಹಚ್ಕೊಂಡಿರೋ ಈರುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ. ಈ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕರಿಬೇವನ್ನ ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಒಂದು 3-4 ನಿಮಿಷ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ, ಒಂದು ಅರ್ಧ ಟೀ ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಈಗ ನಾವು ಬೇಯಿಸಿಟ್ಟಿರೋ ಬೇಳೆನ ಹಾಕ್ಕೋಬೇಕು. ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿಯಾಗಿ ಹೋಗುತ್ತೆ. ನಾವು ಉಪ್ಪನ್ನು ಆವಾಗಲೇ ಬೇಯಿಸ್ಬೇಕಾದ್ರೇ ಹಾಕ್ಕೊಂಡಿರ್ತೀವಿ, ಅದಕ್ಕೆ ಈಗ ಹಾಕೋದೇನೋ ನೆಸೆಸಿಟಿ ಇರೋದಿಲ್ಲ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿಯಾಗೋಗುತ್ತೆ. ಈಗ ಸಾರು ಮಾಡೋದಕ್ಕೆ ನನಗೆ ಬದನೆಕಾಯಿನ ಸುಟ್ಕೋಬೇಕು. ನನಗೆ ದುಂಡು ಬದನೆಕಾಯಿ ಸಿಕ್ಕಿಲ್ಲ, ಅದಕ್ಕೆ ನಾನು ಉದ್ದ ಬದನೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ದುಂಡು ಬದನೆಕಾಯಿ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಗ್ಯಾಸ್ ಇದ್ದರೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಬದನೆಕಾಯಿನ ಇಟ್ಟು ಸುಟ್ಕೊಳ್ಳಿ. ನನ್ನ ಹತ್ರ ಇಂಡಕ್ಷನ್ ಸ್ಟವ್ ಇರೋದ್ರಿಂದ ನಾನು ಇದನ್ನ ಮೈಕ್ರೋವೇವಲ್ಲಿ ಒಂದು 3 ನಿಮಿಷ ಇದನ್ನ ಮೈಕ್ರೋವೇವ್ ಮಾಡಿ, ಇದು ತಣ್ಣಗಾದ್ಮೇಲೆ ಅದರ ಸಿಪ್ಪೆನ ತಕ್ಕೊಂಡು ಅದ್ರ ಒಳಗಿರೋ ತಿರುಳನ್ನ ಅಷ್ಟೇ ತೆಗೆದು ಇಟ್ಕೋತಾ ಇದ್ದೀನಿ. ನೋಡಿ, ಇದು ಬದನೆಕಾಯಿ ಸುಟ್ಟಿರೋ ತಿರುಳು. ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ನಾವು ಹುರ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನು ಜೀರಿಗೆನ ಹಾಕ್ಕೊಂಡು ಇದನ್ನ ಒಂದು 2 ಸತ ಮಿಕ್ಸಿಯಲ್ಲಿ ತಿರುಗಿಸ್ಕೊಳ್ಳಿ. ಈಗ ನಾನು ಇದರಲ್ಲಿ ಒಂದು ಸ್ವಲ್ಪ ಖಾರನ ತೆಗೆದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಖಾರಕ್ಕೆ ನಾವು ಸುಟ್ಕೊಂಡಿರೋ ಬದನೆಕಾಯಿಯ ತಿರುಳನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ದೊಡ್ಡ ಟೇಬಲ್ ಸ್ಪೂನು ನಾವು ಮಾಡ್ಕೊಂಡಿರೋ ಪಲ್ಯನ ಹಾಕೋಬೇಕು. ಈಗ ಪಲ್ಯನ ಹಾಕ್ಕೊಂಡು ಇದನ್ನ ಮತ್ತೆ ತರಿಯಾಗಿ ಒಂದು ಸಲ ಮಿಕ್ಸಿಯಲ್ಲಿ ತಿರುಗಿಸ್ಕೊಂಡು ಈಗ ನಾವು ಬೇಯಿಸ್ಕೊಂಡಿರೋ ಕಟ್ಟಿಗೆ ಇದನ್ನ ಹಾಕ್ಕೊಳ್ಳಿ. ಇದಕ್ಕೆ ನಾನಿವಾಗ ಒಂದು ಸಣ್ಣ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣಿನ ನೆನೆಸ್ಕೊಂಡ್ಬಿಟ್ಟು ಅದರ ರಸನ ಕೂಡ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಒಂದು ಅರ್ಧ ನಿಂಬೆಹಣ್ಣನ್ನು ಕೂಡ ಹಿಂಡ್ಕೋಬೋದು. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಇದಕ್ಕೆ ಗುರಾಳ್ ಪುಡಿಯನ್ನು ಹಾಕೋತಾ ಇದ್ದೀನಿ. ಗುರಾಳ್ ಪುಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಇದ್ದರೆ ಹಾಕ್ಕೊಳ್ಳಿ, ಇದರಿಂದ ಟೇಸ್ಟು
ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮಗೆ ಖಾರ ಉಪ್ಪು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಯಾರಾದರೂ ಸಪ್ರೇಟಾಗಿ ಖಾರ ತಿನ್ನೋರಿದ್ದರೆ ಅವ್ರಿಗೆ ಸಪ್ರೇಟಾಗಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಈಗ ಸಾರು ಕೂಡ ರೆಡಿ ಆಯಿತು, ಪಲ್ಯ ಕೂಡ ರೆಡಿಯಾಗಿದೆ. ಬಿಸಿ ಮುದ್ದೆ ಜೊತೆಗೆ ಈ ಉದ್ಕದ ಸಾರು ಪಲ್ಯನ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ತಿ ರೆಸಿಪಿ ಕೂಡ. ಈ ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬೇರೆ ರೆಸಿಪಿಗಳು ನೋಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ಲಿಂಕ್ನ ಕ್ಲಿಕ್ ಮಾಡಿ ನೀವು ಆ ರೆಸಿಪಿಗಳನ್ನ ಕೂಡ ನೋಡ್ಕೋಬೋದು. ಥ್ಯಾಂಕ್ ಯು.